ದೊಡ್ಡ ಮಟ್ಟದ ಹೋರಾಟ ಇತ್ತು, ನೀವು ಆಗಲೇ ಮಾತಾಡ್ತೀರಿ, ಇದು ಸುಪಾರಿ ಕೊಲೆ ಅಂತ ಹೇಳಿ. ಈಗ ನೀವೇ ವಿಚಾರ ಮಾಡಿರಿ. ಯಾಕಂದರೆ ಯಾರೋ ನನಗೆ ಯಾರ ಮೇಲೂ ಭಾಳ ಸಿಟ್ಟಿತ್ತಪ್ಪ ಅಂದ್ರೆ ಒಂದೇ ಏಟಿಗೆ ನಾನು ಹೊಡೆಯಂಗಿಲ್ಲ. ಸಿಟ್ಟಿದ್ದಾಗ ಅವನಿಗೆ ನಾನು ಹಲವಾರು ಸರಿ ಹಲ್ಲೆ ಮಾಡ್ತಾನೆ. ಅದು ಹಿಂದಿನ ಇತಿಹಾಸ ತೆಗೆದು ನೋಡ್ರಿ, ಯಾವುದೇ ಒಂದು ಸಿಟ್ಟಿನ ಸೇಡಿನ ಮರ್ಡರ್ ಆದಾಗ ಭಾಳ ಸರಿ ಅಟೆಂಪ್ಟ್ ಆಗ್ತಾವೆ, ಒಂದೇ ಸರಿಗೆ ಆಗಂಗಿಲ್ಲ. ಸುಪಾರಿ ಕಿಲ್ಲರ್ ಇದ್ದಾಗ ಅವನಿಗೆ ಇಂಥ ಕೊಲೆ ಮಾಡಿ ಅನುಭವ ಇದ್ದಾಗ ಮಾತ್ರ ಆಗ್ತದೆ. ಹಂಗಾಗಿ ಒಂದೇ ಸರಿ ಕುತ್ತಿ ಕೊಯ್ಯಂಥ ಕೆಲಸ ಮಾಡಿದ್ರೆ ಸುಪಾರಿ ಕಿಲ್ಲರಿಂದ ಆಗಿದೆ. ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ, ಯಾರು ಮುಸ್ಲಿಂ ಹುಡುಗಿಗೆ ಪ್ರೀತಿಸ್ತಾರೋ ಅವರಿಗೆ ನಾವು ಇದೇ ಥರ ಮಾಡ್ತೀವಿ ಅಂತೇಳಿ. ಇದು ಕೊಪ್ಪಳದ ಕೈವಾಡ ಅಲ್ಲ, ಇದು ಬೇರೆ ರಾಜ್ಯದ ಬೇರೆ ಬೇರೆ ಕಡೆ ಸಂಘಟನೆಗಳಿಂದ ಈ ಒಂದು ಹತ್ಯೆ ನಡೆದಿದೆ. ಅದಕ್ಕೋಸ್ಕರ ನಾವು SP ಅವರಿಗೆ ಮನವಿ ಮಾಡ್ಕೊಳ್ಳೋದು ಇಷ್ಟೇ. ಯಾಕಂದ್ರೆ SP ಅವರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಬೇರೆ ಕಡೆ ನೋಡ್ರಿ, ಅವ್ರು ಏನಂದ ಪ್ರೀ ಪ್ಲಾನಿಂಗ್ ಅದ. ಇದು ಬೇರೆ ಕಡೆಯಿಂದ ಮರ್ಡರ್ ಮಾಡಿ ಅವ್ರ ಮನೆಯವ್ರನ್ನೊಬ್ಬರು ಬಲಿಕ ಬಕ್ರ ಮಾಡಿ ಅವ್ನು ತೊಗೊಂಬಂದು ಕುಂದಿಸಿದ್ದಾರೆ. ಒಬ್ಬನೇ ಹುಡುಗ ಆ ಹುಡುಗನ ಮರ್ಡರ್ ಮಾಡಕ್ ಸಾಧ್ಯನೇ ಇಲ್ಲ. ಗವಿಸಿದ್ದಪ್ಪ ನಾನು ಹೇಳ್ತಾರೆ ಪೊಲೀಸರು ಇನ್ವಾಲ್ವ್ ಅಂತಲ್ಲ. ಹೆಂಗೆ ಸಾಧ್ಯ ಹೇಳ್ರಿ? ಈಗ ಹೆಂಗೆ ಸಾಧ್ಯ? ನೀವು ಪ್ರೀ ಪ್ಲಾನ್ ಮಾಡಿ ಒಂದಿನ ಮುಂಚೆ ರೀಲ್ಸ್ ಮಾಡಿ ನೆಕ್ಸ್ಟ್ ದಿನ ಇದರಲ್ಲಿ ಒಬ್ಬರೇ ಇಲ್ಲ 5-6 ಜನ ಇನ್ವಾಲ್ವ್ಮೆಂಟ್ ಇದ್ದಾರೆ. ಇದರಲ್ಲಿ ಬೇಕಂದ್ರೆ ಭಾಳ ಸಂಘಟನೆಗಳಿದ್ದಾವೆ. ಆ ಸಂಘಟನೆಗಳಿಂದ ಈ ಕೊಲೆ ಆಗಿದೆ. ಯಾಕಂದರೆ ಮಂಗಳೂರಾಗ ಆದಂಥ ಕೊಲೆಗಳು ಇದೇ ಥರ ಆಗಿದ್ದಾವೆ, ಅದೂ ಸಹ ಇದೇ ಥರ ಕೊಲೆಗಳಾಗಿದ್ದಾವೆ. ಆ ಒಂದು ಉದ್ದೇಶದಿಂದ ಇದು NIA ಕೊಟ್ರೆ ಅಂತಂದರೆ ತನಿಖೆ ಚುರುಕಾಗ್ತದೆ. ಇಲ್ಲ ಅಂತಂದರೆ ಇಲ್ಲಿ SP ಮೇಲೆ ಭಾಳಷ್ಟು ಒತ್ತಡ ಇದೆ. ಯಾವ ಕಾರಣಕ್ಕೆ ರೀ ರಾತ್ರಿ ಯಾವ ಕಾರಣಕ್ಕೆ ನೀವು ಪೋಸ್ಟ್ ಮಾರ್ಟಮ್ ಮಾಡಿದ್ರಿ? ಬೇರೆ ಯಾವುದೋ ಒಂದು ಆಕ್ಸಿಡೆಂಟ್ ಆದ್ರೆ ಏನು ಹೇಳ್ತಾರೆ, ಲೈಟ್ ಇರ್ಲಾರ್ದಾಗ ನಾವು ಮಾಡಂಗಿಲ್ಲ ಅಂತ ಹೇಳ್ತಾರೆ. ಮತ್ತು ನಾನು ಹೇಳೋದು 11 ಗಂಟೆಗೆ ಬೆಳಿಗ್ಗೆ ಅವನಿಗೆ ದೇಹನ ಸುಟ್ಟಿದ್ರಿ. ಯಾಕೆ ಸುಟ್ರಿ? ನಮ್ಮ ಕಮ್ಯುನಿಟಿಯಲ್ಲಿ ಸ್ಪೆಷಲಿ ವಾಲ್ಮೀಕಿ ಸಮಾಜದಲ್ಲಿ ಮಣ್ಣು ಮಾಡ್ತೀವಿ ಈ ಭಾಗದಾಗ. ಯಾಕೆ ನೀವು ಸುಟ್ರಿ? ಅವ್ರು ನೀವು ಕೇಳಿದ್ರೆ ಹೇಳ್ತಾರೆ, ಎಕ್ಸಾಂಪಲ್ ಕೇಳ್ತಾರೆ, ಇಲ್ಲ ಅವ್ರ ತಂದೆ ತಾಯಿ ಒಪ್ಕೊ ರೀ, ಮಗ ಸತ್ತಾನೆ, ಒಬ್ಬನೇ ಮಗ ಸತ್ತಾನೆ. ಮಗ ಸತ್ತಾಗ ಏನು ಮಾಡ್ತಾರೆ, ಪೋಸ್ಟ್ ಮಾರ್ಟಮ್ ಮಾಡಿದಾಗ ಎಲ್ಲ ಸೈನ್ ಆಕ್ಷನ್ ಬಿಟ್ಟಿರ್ತಾರೆ, ಖಾಲಿ ಪೇಪರ್ ಮೇಲೇನೂ ಸೈನ್ ಆಕ್ಷನ್ ಬಿಟ್ಟಿರ್ತಾರೆ. ಆ ಥರ ಸೈನ್ ಆಕ್ಷನ್ದು ಇವ್ರಿಗೆ ಸುಡೋಂಥದ್ದು ಯಾಕೆ ಇದು ಕೊಲೆ ಆಗಿದೆ. ಇವತ್ತೇನಾದರೂ ಮಣ್ಣು ಮಾಡಿತ್ತಾನಂತಂದರೆ ಮತ್ತೆ ತೆಗೆದು ಅವ್ರದ್ದು ನಾವು ಮತ್ತೆ ಮರಣಾಂತರ ಪರೀಕ್ಷೆ ಮಾಡ್ಬೋದಾಗಿತ್ತು. ಈಗ ಸುಟ್ಟ ಮೇಲೆ ಇದನ್ನು ಮುಚ್ಚಬೇಕಂತ ಮಾಡಿದ್ದು. ಆದರೆ ಇಲ್ಲಿ ಲೋಕಲ್ ಅವರು ಎಲ್ಲರೂ ಸೇರಿ, ಶ್ರೀರಾಮನವರು ಎಲ್ಲರೂ ಸೇರಿ ಹೋರಾಟ ಮಾಡಿದಕ್ಕೆ ಈ ಒಂದು ಹಂತಕ್ಕೆ ಬಂದಿದೆ. ಆ ಯುವಕನಿಗೆ PFI ಲಿಂಕ್ ಇದೆ ಅಂತ ಹೇಳಿ ನೀವು ಹೇಳೋ ದಾಟಿನೂ ಅದೇ ತರ ಇದೆ. ಬೇರೆ ರಾಜ್ಯದವರು ಬಂದು ಬೆಂಬಲ ಇದೆ ಅಂತ ಹೇಳ್ತಿದ್ರಿ ಸರ್. ಈಗ ನೋಡ್ರಿ, ಇದಕ್ಕೆ ನಾನು ಇವ್ರು ಅಂತ ಹೇಳಂಗಿಲ್ಲ. ಬರೀ ಕರ್ನಾಟಕದ ಅಲ್ಲ, ಕೇರಳದ ಲಿಂಕ್ನು ಇದಕ್ಕಿದೆ. ಯಾಕಂದ್ರೆ ಆ ಥರ ಮರ್ಡರ್ಗಳು ಕೇರಳದಲ್ಲಿ, ಮಂಗಳೂರಲ್ಲಿ ಭಾಳಷ್ಟು ಆಗಿದ್ದಾವೆ. ಅದೇ ಥರ ಇಲ್ಲಿ ಮರ್ಡರ್ ಮಾಡಿದ್ದಾರೆ, ಅದೇ ಮಾದರಿ ಹತ್ಯೆ ಇದೆ. ಈ ಹುಡುಗನ ಕೈಲೇ ಸಾಧ್ಯನೇ ಇಲ್ಲ. ಆ ಹುಡುಗ ಗಾಂಜಾ ಹೊಡಿತಿದ್ದಂತೆ. ಆ ಹುಡುಗನ ಪರ್ಸನಾಲಿಟಿ ನೀವು ನೋಡ್ರಿ, ಕವಿಸಿದ್ದಪ್ಪನ ಪರ್ಸನಾಲಿಟಿ ನೋಡ್ರಿ, ಆ ಥರ ಮರ್ಡರ್ ಮಾಡಕ್ ಸಾಧ್ಯನೇ ಇಲ್ಲ. ಇದ್ರ ಹಿಂದೆ ಬೇರೆ ಕುತಂತ್ರ ಇದೆ. ಸುಪಾರಿ ಹಂತಕರಿದ್ದಾರೆ. ಅವರು ಸಮಾಜದವರು ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋ ಸಮಯದಿಂದ ಇದನ್ನು ಮಾಡಿದ್ದಾರೆ.